ಮಾಡಬಾರ್ದ ಕೇಂದ್ರದವರು ಎಂಥ ಆಮ್ ಆದ್ಮಿ 7 ಸದಸ್ಯರು ಸಂಸದರನ್ನೆಲ್ಲರೂ ಆ್ಯಂಟಿ ಡಿಫೆಕ್ಷನ್ದಾಗ ಬರ್ತದೆ ಅಂತ ತಿಳ್ಕೊಂಡು ಏನೋ ಇವಾಗ ಗುದ್ದಾಡಿದ್ರು ಸಹಿತ ಅವ್ರನ್ನೆಲ್ಲ ತೊಗೊಂಡೀಗ ಅವ್ರೀಗ ಬಿ ಜೆ ಪಿ ಸದಸ್ಯರಾಗಿಬಿಟ್ರು ಗಿಡ್ಡ ಎಲ್ಲರೂ ಯಾರು ಚಡ್ಡ ಅಂದ್ಬಿಡ್ತಾರೆ ಸಾರಿ ಚಡ್ಡ ಅಂಥವ್ರೆಲ್ಲ ಹೋದ್ರು ಫ್ರೆಂಡ್ಸ್ ಎಲ್ಲ ಯಾಕೆ ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ಎಷ್ಟು ಸಹನೆಯಿಂದ ಡಿ ಕೆ ಶಿವರು ಇರ್ತಾರೋ ಅಷ್ಟು ನಾಳೆ ಭವಿಷ್ಯದಲ್ಲಿ ಒಳ್ಳೇದಾಗ್ಬೋದು. ಹಿಂಗೆ ಇರ್ತಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಯೋಗ್ಯರಿದ್ದಾರೆ ಸೇಮ್ ಆಗೋದಕ್ಕೆ ಅವರು ಯೋಗ್ಯರಿದ್ದಾರೆ, ಇನ್ನುಳಿದವರು ಇದ್ದಾರೆ, ಅವರು ಸ್ಪರ್ಧೆ ಮಾಡೋದು ಸೇಮ್ ಪೋಸ್ಟ್ ಸಲುವಾಗಿ ಏನು ತಪ್ಪಿಲ್ಲ ಮಾಡಲಿ. ಕಾಲಿಗೆ ಮಾತ್ರ ಇಲ್ಲ. ಯಾಕಂದ್ರೆ ಸಿದ್ದರಾಮಯ್ಯನವರನ್ನು ಬದಿಗೆ ಸರಿಸಿ ಅವ್ರನ್ನ ತೆಗೆದುಹಾಕಿ ನಿಮ್ಮನ್ನು ಸೇಮ್ ಮಾಡ್ತಾರಪ್ಪ ಕಾಂಗ್ರೆಸ್ಸಿಗರಂದ್ರೆ ಅವರು ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಅದಾವ. ಯಾಕಂದ್ರೆ ಈಗ ಇಡೀ ದೇಶ ತುಂಬ ನಾವು ಒ ಬಿ ಸಿ ನಾವು ಮಾಡೋ ಪ್ರಿಯರಪ್ಪ, ಅವ್ರ ಪರ ನಾನು ಹೋರಾಟ ಮಾಡೋರಪ್ಪ, SC ST ನಾನು ಹೋರಾಟ ಮಾಡೋವಪ್ಪ, ಮೈನಾರಿಟೀಸ್ ನಾನು ಹೋರಾಟ ಮಾಡೋವಪ್ಪ ಅನ್ನೋನು ಅಂತ ಒಂದು ಏನಂತಾರೆ ಪ್ರೊಜೆಕ್ಟ್ ಮಾಡ್ತಾಯಿದ್ದಾರೆ ರಾಹುಲ್ ಗಾಂಧಿ ಅವರು. ಈ ಸಂದರ್ಭದಾಗ OBC ಮುಖ ಅಹಿಂದದ ಮುಖ ಸಿದ್ದರಾಮಯ್ಯರನ್ನ ಪಕ್ಷದ ಕಿತ್ತಾಕೆ ಇವ್ರನ್ನ ಸೇಮ್ ಮಾಡ್ತಾರ, ಅದು ಇವ್ರು ಮಾಡ್ಲಿಕ್ಕೆ ಸಾಧ್ಯ ಅದನ್ನು ಸ್ವತಃ ಇದನ್ನು ಡಿ ಕೆ ಶಿವರು ಯೋಚನೆ ಮಾಡುವಂಥದ್ದು. ಮತ್ತು ಇನ್ನೂ ಅದ ವಯಸ್ಸು ಈಗ ಒಳ್ಳೆ ಪೋಸ್ಟಲ್ಲಿರ್ತಾರೆ. ಮತ್ತು BJPಲಿ ಹೋದ್ರೂ 2/3 ಅಥವಾ ಈಗ ಎಷ್ಟು ನೋಡ್ರಿ 60 ಬರ್ತಾರೆ 70 ಬರ್ತಾರೆ ಎಷ್ಟಾಗ್ತದೆ ಸರ್ಕಾರ ರಚನೆಗೆ. ಅದೆಲ್ಲ 2/3 ಇದ್ದಾಗ ಮಾತ್ರ ಪಕ್ಷಾಂತರ ಮಾಡಲಿಕ್ಕೆ ಸಾಧ್ಯದ. ಆ ಎಲ್ಲ ನೆಲೆಗಟ್ಟಿನಲ್ಲೇ ಇವತ್ತು ಡಿ ಕೆ ಶಿವಕುಮಾರ್ ಅವರು ಯಾವ ನಿರ್ಧಾರ ತೊಗೊಂಡ್ರೆ ಒಳ್ಳೆಯದು ಅನ್ನೋದು ಅವ್ರು